ಉತ್ಸಾಹಭರಿತ ಸಂಗೀತದೊಂದಿಗೆ 2022ರಲ್ಲಿ ನಡೆದ ಒಂದು ಘಟನೆ ಇಡೀ ದೇಶವನ್ನೇ ನಿಜವಾಗ್ಲೂ ತಲ್ಲಣಗೊಳಿಸಿತ್ತು. ಹೌದು, ಉತ್ತರಾಖಂಡದ್ದು. ಹೌದು. ಒಬ್ಳು 19 ವರ್ಷದ ಯುವತಿ ತನ್ನ ಕುಟುಂಬಕ್ಕೆ ಆಸರೆಯಾಗಬೇಕು ಅಂತ ಒಂದು ಕನಸು ಹೊತ್ತು ಬಂದವಳು. ಆದ್ರೆ ಆಕೆ ಸುದ್ದಿಯಾಗಿದ್ದು ತನ್ನ ಸಾಧನೆಗೆ ಅಲ್ಲ, ಒಂದು ಕ್ರೂರ ಅಪರಾಧದಿಂದ. ಹೌದು, ಆಕೆಯ ಕಣ್ಣುಮರೆ, ಆಮೇಲೆ ಸಾವು. ಇದು ಕೇವಲ ಒಂದು ಕೊಲೆ ಕೇಸಾಗಿ ಉಳಿಯಲಿಲ್ಲ ಅಲ್ವಾ? ಖಂಡಿತ ಇಲ್ಲ. ಅದೊಂದು ದೊಡ್ಡ ಸಾರ್ವಜನಿಕ ಆಕ್ರೋಶದ ಕಿಡಿಯಾಯಿತು. ನ್ಯಾಯಕ್ಕಾಗಿ ದೊಡ್ಡ ಹೋರಾಟವೇ ನಡೀತು. ಇಂದು ನಾವು ಅಂಕಿತಾ ಭಂಡಾರಿ ಪ್ರಕರಣದ ಬಗ್ಗೆ ಆಳವಾಗಿ ಚರ್ಚೆ ಮಾಡ್ತಾ ಇದೀವಿ. ನಮ್ಮತ್ರ ಇರೋ ಮೂಲಗಳ ಆಧಾರದ ಮೇಲೆ ಈ ಘಟನೆಯ ಸಂಪೂರ್ಣ ಚಿತ್ರಣವನ್ನ ಕಟ್ಕೊಡೋ ಪ್ರಯತ್ನ ನಮ್ದು. ಹೌದು. ಅಂದ್ರೆ ಕೇವಲ ಏನಾಯ್ತು ಅಂತ ಹೇಳೋದಲ್ಲ, ಅದ್ರ ಹಿಂದಿನ ಸಾಮಾಜಿಕ, ಕಾನೂನಾತ್ಮಕ ಆಯಾಮಗಳನ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಎಕ್ಸಾಕ್ಟ್ಲಿ. ಈ ಪ್ರಕರಣ ಇವತ್ತಿಗೂ ಯಾಕೆ ಮುಖ್ಯ? ನ್ಯಾಯ ನಿಜವಾಗ್ಲೂ ಸಿಕ್ಕಿದ್ಯಾ ಅಥವಾ ಹೋರಾಟ ಇನ್ನೂ ಮುಗ್ದಿಲ್ವಾ? ಬನ್ನಿ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ಸರಿ, ಹಾಗಾದ್ರೆ ಮೊದಲಿಗೆ ಈ ಕಥೆಯ ಕೇಂದ್ರಬಿಂದು ಅಂಕಿತಾ ಭಂಡಾರಿ ಯಾರು ಅಂತ ಶುರು ಮಾಡೋಣ. ಆಕೆ ಉತ್ತರಾಖಂಡದ ಪೌರಿ ಗರ್ವಾಲ್ ಜಿಲ್ಲೆಯ ಡೋಬ್ ಶ್ರೀಕೋಟ್ ಅನ್ನೋ ಒಂದು ಸಣ್ಣ ಹಳ್ಳಿಯ ಹುಡುಗಿ. ವಯಸ್ಸು ಕೇವಲ 19. ಮನೆಯ ಆರ್ಥಿಕ ಪರಿಸ್ಥಿತಿ ಅಷ್ಟು ಚೆನ್ನಾಗಿರ್ಲಿಲ್ಲ, ಸೊ ಅದಕ್ಕೆ ಸಹಾಯ ಮಾಡೋಣ ಅಂತ. ಹೌದು. 2022ರ ಆಗಸ್ಟ್ನಲ್ಲಿ ಋಷಿಕೇಶದ ಹತ್ರ ಇದ್ದ ವನಾಂತರ ರೆಸಾರ್ಟ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸಕ್ಕೆ ಸೇರ್ಕೊಳ್ತಾಳೆ. ಅದರ ಕನಸುಗಳು, ಆ ಆಸೆಗಳು ತುಂಬ ದಿನ ಉಳಿದಿರಲಿಲ್ಲ. ಕೆಲವೇ ವಾರಗಳಲ್ಲಿ ಎಲ್ಲವೂ ಮುಗಿದುಹೋಯ್ತು. ಸೆಪ್ಟೆಂಬರ್ 18, 2022. ಆ ರಾತ್ರಿ ಅವಳು ಇದ್ದಕ್ಕಿದ್ದಂತೆ ಕಣ್ಮರೆಯಾಗ್ತಾಳೆ. ಇಲ್ಲಿ ಒಂದು ಪ್ರಮುಖ ಅಂಶವನ್ನ ನಾವು ಗಮನಿಸಬೇಕು. ಉತ್ತರಾಖಂಡದಂಥ ಪ್ರವಾಸಿ ತಾಣಗಳಲ್ಲಿ ದೂರದ ಹಳ್ಳಿಗಳಿಂದ ಬಂದ ಯುವತಿಯರು ಕೆಲಸ ಮಾಡೋದು ತುಂಬಾ ಸಾಮಾನ್ಯ. ಹೌದು, ಹೋಟೆಲ್, ರೆಸಾರ್ಟ್ಗಳಲ್ಲಿ. ಎಕ್ಸಾಕ್ಟ್ಲಿ. ಈ ಸ್ಥಳಗಳು ಅವ್ರಿಗೆ ಅವಕಾಶ ಕೊಡುತ್ತೆ, ನಿಜ. ಆದರೆ ಅದೇ ಸಮಯದಲ್ಲಿ ಅವ್ರನ್ನ ಒಂದು ರೀತಿ ದುರ್ಬಲ ಸ್ಥಿತಿಯಲ್ಲಿ ಇಡುತ್ತೆ. ಅಂದ್ರೆ ಕುಟುಂಬದಿಂದ ದೂರ. ಹೌದು, ಕುಟುಂಬದಿಂದ ದೂರ, ಹೊಸ ಜಾಗ, ಅಧಿಕಾರದಲ್ಲಿರೋರ ಪ್ರೆಷರ್, ಇವೆಲ್ಲ ಅಂಕಿತಾಳಂಥ ಸಾವಿರಾರು ಯುವತಿಯರು ಎದುರಿಸುವ ಅಪಾಯಗಳು. ಆಕೆಯ ಕಥೆ ಈ ಸಿಸ್ಟಮ್ನ ಒಂದು ಕರಾಳ ಮುಖವನ್ನು ತೋರಿಸುತ್ತೆ. ಹೌದು. ಆ ಕರಾಳ ಮುಖ ಸೆಪ್ಟೆಂಬರ್ 18ರ ರಾತ್ರಿ ಸಂಪೂರ್ಣವಾಗಿ ಬಯಲಾಯಿತು. ಪೊಲೀಸ್ ಚಾರ್ಜ್ ಶೀಟ್ ಪ್ರಕಾರ ಆ ರಾತ್ರಿ ರಿಸಾರ್ಟ್ನ ಮಾಲೀಕ ಪುಲ್ಕಿತ್ ಆರ್ಯ ಮತ್ತು 2 ಸಿಬ್ಬಂದಿ ಸೌರಭ್ ಭಾಸ್ಕರ್ ಮತ್ತು ಅಂಕಿತ್ ಗುಪ್ತಾ. ಹೌದು, ಅವರ ಜೊತೆ ಅಂಕಿತಾಳಿಗ ದೊಡ್ಡ ಜಗಳನೇ ಆಗಿತ್ತು. ಆ ಜಗಳಕ್ಕೆ ಕಾರಣ ಏನು ಅನ್ನೋದೇ ಈ ಕೇಸ್ನ ಅತ್ಯಂತ ಶಾಕಿಂಗ್ ಭಾಗ. ಹೌದು, ಮೂಲಗಳ ಪ್ರಕಾರ ರಿಸಾರ್ಟ್ಗೆ ಬರೋ ಅತಿಥಿಗಳಿಗೆ ವಿಶೇಷ ಸೇವೆಗಳನ್ನು ಕೊಡಬೇಕು ಅಂತ ಅಂಕಿತಾಳ್ ಮೇಲೆ ತೀವ್ರ ಒತ್ತಡ ಹಾಕಿದ್ರು. ಈ ವಿಶೇಷ ಸೇವೆಗಳು ಅಂದ್ರೆ ಅದು ಲೈಂಗಿಕ ದೌರ್ಜನ್ಯಕ್ಕೆ ಬಳಸೋ ಒಂದು ಕೋಡ್ ವರ್ಡ್. ಇಲ್ಲಿ ಗಮನಿಸಬೇಕಾದ್ದೇನೆಂದ್ರೆ, ಇದು ಕೇವಲ ಒಂದು ಸಲದ ಬೇಡಿಕೆ ಆಗಿರಲಿಲ್ಲ. ಟೂರಿಸಂ ಇಂಡಸ್ಟ್ರಿ ಕೆಲವು ಕಡೆ ಇದೊಂದು ಅಲಿಖಿತ ನಿಯಮದಂತೆ ನಡೆಯುತ್ತೆ ಅನ್ನೋ ಆರೋಪ ಇದೆ. ಸೊ ಮಹಿಳಾ ಸಿಬ್ಬಂದಿಯನ್ನ ಶೋಷಿಸೋದು ಒಂದು ವ್ಯವಸ್ಥಿತ ಸಮಸ್ಯೆ. ಅಂಕಿತಾ ಆ ವ್ಯವಸ್ಥೆಗೆ ಸೆಡ್ಡು ಹೊಡೆದಳು. ಅದಕ್ಕೆ ಆಕೆ ದೊಡ್ಡ ಬೆಲೆನೆ ತೆರಬೇಕಾಯ್ತು. ಆ ಜಗಳದ ನಂತರ ಅವಳನ್ನ ಒಂದು ಗಾಡಿಯಲ್ಲಿ ಕರ್ಕೊಂಡು ಹೋಗಿ ಹತ್ರದಲ್ಲೇ ಇದ್ದ ಚಿಲ್ಲಾಕಾಲುವೆಗೆ ತಳ್ಳಿದ್ದಾರೆ ಅನ್ನೋದು ಆರೋಪ. ಆದ್ರೆ ಇಲ್ಲೊಂದು ವಿಪರ್ಯಾಸ ಇದೆ, ಒಂದು ಕ್ರೂರ್ಯ ಇದೆ. ಈ ಕೆಲ್ಸ ಮಾಡಿ ಆರೋಪಿಗಳು ನೇರವಾಗಿ ರೆಸಾರ್ಟ್ಗೆ ವಾಪಸ್ ಬರ್ತಾರೆ. ಬಂದು ತಾವೇ ಅಂಕಿತಾ ಕಾಣೆ ಆಗಿದ್ದಾಳೆ ಅಂತ ದೂರು ಕೊಡ್ತಾರೆ. ಇದು ಅವರ ಮನಸ್ಥಿತಿ ಬಗ್ಗೆ ಏನ್ ಹೇಳುತ್ತೆ? ಇದು ಅವರಲ್ಲಿ ಕಾನೂನಿನ ಬಗ್ಗೆ ಭಯ ಇರಲಿಲ್ಲ ಅನ್ನೋದನ್ನ ತೋರಿಸುತ್ತೆ. ತಮ್ಮ ಪ್ರಭಾವದ ಮೇಲೆ ಅವ್ರಿಗೆ ಅತಿಯಾದ ನಂಬಿಕೆ ಇತ್ತು. ನಾವು ಏನ್ ಮಾಡಿದ್ರೂ ನಮ್ಮನ್ನ ಯಾರೂ ಹಿಡಿಯೋಕ್ಕಾಗಲ್ಲ ಅಂತ. ಖಂಡಿತ. ತನಿಖೆಯ ದಿಕ್ಕು ತಪ್ಪಿಸೋಕೆ ಮಾಡಿದ ಒಂದು ಕ್ಯಾಲ್ಕುಲೇಟೆಡ್ ನಡೆ ಇದು. ಪ್ರಭಾವಿಗಳು ಕೇಸ್ನಲ್ಲಿದ್ದಾಗ ಕಾನೂನನ್ನ ಹೇಗ್ ಬೇಕಾದ್ರೂ ಬಗ್ಸ್ಬೋದು ಅಂತ ಅವ್ರು ಅಂದ್ಕೊಂಡಿದ್ರು. ಆ ನಂಬಿಕೆ ಸ್ವಲ್ಪ ದಿನ ನಿಜಾನೂ ಆಗಿತ್ತು. ಅಂಕಿತಾ ಕಾಣೆ ಆದ್ಮೇಲೆ ತನಿಖೆ ತುಂಬಾ ನಿಧಾನವಾಗಿ ನಡೀತಿತ್ತು. ಹೌದು, ಆರಂಭದಲ್ಲಿ ಪೊಲೀಸರ ಕಡೆಯಿಂದ ಅಷ್ಟು ಸ್ಪಂದನೆ ಇರಲಿಲ್ಲ. ಆದ್ರೆ ಅವಳ ಸ್ನೇಹಿತರು, ಕುಟುಂಬದವರು ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಶುರು ಮಾಡಿದ್ರು. ತುಂಬ ದಿನ ಹುಡುಕದ್ಮೇಲೆ ಸೆಪ್ಟೆಂಬರ್ 24ನೇ ತಾರೀಕು, ಅಂದ್ರೆ ಅವಳು ಕಾಣೆಯಾಗಿ ಸುಮಾರು 6 ದಿನಗಳ ನಂತರ ಚಿಲ್ಲಾಕಾಲುವೆಯಲ್ಲಿ ಅಂಕಿತಾಳ ಮೃತದೇಹ ಸಿಕ್ತು. ಆಟೋಪ್ಸಿ ರಿಪೋರ್ಟ್ ಪ್ರಕಾರ ಸಾವಿಗೆ ಕಾರಣ ನೀರಿನಲ್ಲಿ ಮುಳುಗಿರೋದು ಮತ್ತು ಅವಳ ದೇಹದ ಮೇಲೆ ಗಾಯಗಳಿದ್ವು. ಆದರೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಫೊರೆನ್ಸಿಕ್ ರಿಪೋರ್ಟ್ನಲ್ಲಿ ಕನ್ಫರ್ಮ್ ಆಗಲಿಲ್ಲ. ಇದು ಕೇಸ್ನಲ್ಲಿ ಒಂದು ರೀತಿ ಗೊಂದಲ ಸೃಷ್ಟಿ ಮಾಡ್ತು. ಆದ್ರ ಬಾಡಿ ಸಿಕ್ಕಿದ್ಮೇಲೆ ಪ್ರಕರಣ ಇನ್ನೊಂದು ನಾಟಕೀಯ ತಿರುವು ಪಡ್ಕೊಳ್ತು. ಅಧಿಕಾರಿಗಳು ಇದ್ದಕ್ಕಿದ್ದಂತೆ ರೆಸಾರ್ಟ್ನ ಕೆಲವು ಭಾಗಗಳನ್ನ ಬುಲ್ಡೋಸ್ ಮಾಡಿದ್ರು. ಇದೇ ಈ ಪ್ರಕರಣದ ಅತ್ಯಂತ ವಿವಾದಾತ್ಮಕ ಘಟನೆ. ಯಾಕೆ ಒಂದು ಕ್ರೈಮ್ ಸೀನನ್ನ ಹೀಗೆ ನಾಶ ಮಾಡಿದ್ಯಾಕೆ?
ಅಧಿಕಾರಿಗಳು ಏನೇ ಕಾರಣ ಕೊಡ್ಲಿ ಜನರ ದೃಷ್ಟಿಯಲ್ಲಿ ಇದು ಸಾಕ್ಷ್ಯ ನಾಶ ಮಾಡೋ ಒಂದು ಪ್ರಯತ್ನವಾಗಿತ್ತು. ಅಪರಾಧ ನಡೆದ ಸ್ಥಳವನ್ನ ಮೊದಲು ಸಂರಕ್ಷಿಸ್ಬೇಕು ಅಲ್ವಾ? ಖಂಡಿತ, ಅದು ತನಿಖೆಯ ಮೊದಲ ಹೆಜ್ಜೆ. ಅದನ್ ಬಿಟ್ಟು ಬಿಲ್ಡಿಂಗ್ ಕೆಡವಿದ್ದು ತನಿಖೆಯ ಪಾರದರ್ಶಕತೆ ಬಗ್ಗೆನೇ ದೊಡ್ಡ ಪ್ರಶ್ನೆಗಳನ್ನ ಹುಟ್ಟಾಕಿತು. ಆಮೇಲೆ ಸೀಲ್ ಮಾಡಿದ್ದ ಅದೇ ಬಿಲ್ಡಿಂಗ್ನಲ್ಲಿ ಬೆಂಕಿ ಕಾಣಿಸ್ತು. ಇದು ಜನರ ಅನುಮಾನವನ್ನ ಇಮ್ಮಡಿಗೊಳಿಸ್ತು. ಅಂದ್ರೆ ತನಿಖೆಯನ್ನ ಆರಂಭದಲ್ಲೇ ಹಳ್ಳ ಹಿಡಿಸೋ ಪ್ರಯತ್ನ ನಡೀತು ಅನ್ನೋ ಆರೋಪ ಬಲವಾಯಿತು. ಹೌದು. ಈ ಘಟನೆಗಳಾದ್ಮೇಲೆ ಜನರ ಆಕ್ರೋಶ ಕಟ್ಟೆ ಹೊಡಿತು. ಆಗ ಸರ್ಕಾರದ ಮೇಲೆ ಪ್ರೆಷರ್ ಬಿದ್ದು ಕೇಸನ್ನ SITಗೆ ಅಂದ್ರೆ ವಿಶೇಷ ತನಿಖಾ ತಂಡಕ್ಕೆ ವಹಿಸಿದ್ರು. ಆಮೇಲೆ 3 ಮುಖ್ಯ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರು. ರಿಸಾರ್ಟ್ ಮಾಲೀಕ ಪುಲ್ಕಿತ್ ಆರ್ಯ, ಮ್ಯಾನೇಜರ್ ಸೌರಭ್ ಭಾಸ್ಕರ್ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಅಂಕಿತ್ ಗುಪ್ತಾ. ಪುಲ್ಕಿತ್ ಆರ್ಯ ಆಡಳಿತ ಪಕ್ಷದ ನಾಯಕರೊಬ್ಬರ ಮಗ. ಸೊ ರಾಜಕೀಯ ಪ್ರಭಾವದ ಆರೋಪಗಳು ಸಹಜವಾಗೇ ಬಂತು. ಇಲ್ಲಿ ಅವರ ಮೇಲೆ ಹಾಕಿದ ಚಾರ್ಜಸ್ ಕೂಡ ತುಂಬಾ ಗಂಭೀರವಾಗಿದ್ವು. ಹೌದು, ಅದು ಬರೀ ಕೊಲೆ ಆರೋಪ ಆಗಿರಲಿಲ್ಲ. IPC ಸೆಕ್ಷನ್ 302 ಮರ್ಡರ್, ಅದರ ಜೊತೆಗೆ ಸಾಕ್ಷ್ಯನಾಶ, ಲೈಂಗಿಕ ಕಿರುಕುಳ ಮತ್ತು ಮುಖ್ಯವಾಗಿ ಅನೈತಿಕ ಸಾಗಾಣಿಕೆ ತಡೆಗಟ್ಟುವಿಕೆ ಕಾಯ್ದೆಯ ಉಲ್ಲಂಘನೆ. ಆ ಕೊನೆಯ ಆರೋಪ ಯಾಕಷ್ಟು ಮುಖ್ಯ? ಯಾಕಂದ್ರೆ ಪ್ರಾಸಿಕ್ಯೂಷನ್ಗೆ ಇದು ಕೇವಲ ಕೋಪದಲ್ಲಿ ನಡೆದ ಕೊಲೆಯಲ್ಲ, ಬದಲಿಗೆ ಅಂಕಿತಾಳನ್ನ ವೇಶ್ಯಾವಾಟಿಕೆಗೆ ತಳ್ಳುವೊಂದು ಸಂಘಟಿತ ಪ್ರಯತ್ನದ ಭಾಗವಾಗಿ ಈ ಅಪರಾಧ ನಡೆದಿದೆ ಅಂತ ವಾದ ಮಾಡೋಕೆ ಅದು ಸಹಾಯ ಮಾಡಿತು. ಇದು ಅಪರಾಧದ ಉದ್ದೇಶವನ್ನ ಸ್ಪಷ್ಟಪಡಿಸಿತು. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಉತ್ತರಾಖಂಡದ ಬೀದಿಗಳಲ್ಲಿ ನ್ಯಾಯಕ್ಕಾಗಿ ಹೋರಾಟ ಜೋರಾಗಿತ್ತು. ಖಂಡಿತ. ಸ್ಟೂಡೆಂಟ್ಸ್, ಮಹಿಳಾ ಸಂಘಟನೆಗಳು, ಸಾಮಾನ್ಯ ಜನ ಎಲ್ಲರೂ ರಸ್ತೆಗಿಳಿದು ಪ್ರತಿಭಟನೆ ಮಾಡಿದ್ರು. ಈ ಕೇಸೊಂದು ಕ್ರೈಮ್ ಸ್ಟೋರಿಯಾಗಿ ಉಳಿದೇ ಒಂದು ಸಾಮಾಜಿಕ ಚಳುವಳಿಯಾಗಿ ಬದಲಾಯಿತು. ಅಂದ್ರೆ ಸಾರ್ವಜನಿಕರ ಒತ್ತಡ ಕೆಲ್ಸ ಮಾಡ್ತು. ಖಂಡಿತ. ಪ್ರಭಾವಗಳು ಇರುವ ಕೇಸುಗಳು ದಾರಿ ತಪ್ಪೋ ಸಾಧ್ಯತೆ ಇರುತ್ತೆ. ಆದರೆ ಇಲ್ಲಿ ನಿರಂತರ ಮಾಧ್ಯಮದ ಗಮನ ಮತ್ತು ಜನರ ಎಚ್ಚರವು ಸಿಸ್ಟಮ್ ಮೇಲೆ ಒಂದು ಹೊಣೆಗಾರಿಕೆಯನ್ನ ಹೇರಿತು ಅಂತ ಹೇಳ್ಬೋದು. ಸರಿ, ಈ ಎಲ್ಲ ಒತ್ತಡ, ಕಾನೂನು ಪ್ರಕ್ರಿಯೆ ಇದರ ನಂತರ ಕೊನೆಗೆ ತೀರ್ಪಿನ ದಿನ ಬಂತು. ಮೇ 30, 2025. ಹೌದು. ಕೋರ್ಟ್ ದ್ವಾರದ ನ್ಯಾಯಾಲಯ 3 ಆರೋಪಿಗಳನ್ನ ದೋಷಿಗಳು ಅಂತ ತೀರ್ಪು ಕೊಡ್ತು. ಶಿಕ್ಷೆ? ಎಲ್ಲರಿಗೂ ಜೀವಾವಧಿ ಶಿಕ್ಷೆ. ಅದು ಕಠಿಣ ಜೀವಾವಧಿ ಶಿಕ್ಷೆ. ಪುಲ್ಕಿತ್ ಆರ್ಯನಿಗೆ ಕೊಲೆ, ಸಾಕ್ಷ್ಯನಾಶ, ಲೈಂಗಿಕ ಕಿರುಕುಳ ಹೀಗೆ ಪ್ರತಿಯೊಂದಕ್ಕೂ ಶಿಕ್ಷೆ ವಿಧಿಸಲಾಯಿತು. ಆಗ ಮಾಧ್ಯಮಗಳಲ್ಲೆಲ್ಲ ಅಂಕಿತಾಗೆ ನ್ಯಾಯ ಸಿಕ್ಕಿತು ಅಂತ ದೊಡ್ಡ ಹೆಡ್ಲೈನ್ಸ್ ಬಂತು. ಹೌದು. ಒಂದ್ ರೀತಿಯಲ್ಲಿ ನ್ಯಾಯಾಂಗ ವ್ಯವಸ್ಥೆ ತನ್ನ ಕೆಲಸ ಮಾಡಿದೆ ಅನ್ನೋ ಭಾವನೆ ಬಂತು. ಹಾಗಾದ್ರೆ ಶಿಕ್ಷೆ ಕೊಟ್ಟು ಮೇಲೆ ಈ ಕತೆ ಮುಗಿದು ಹೋಯ್ತಾ? ಎಲ್ರೂ ಸಮಾಧಾನ ಆದ್ರಾ? ಇಲ್ಲ. ಅದೇ ಈ ಪ್ರಕರಣದ ಕುತೂಹಲಕಾರಿ ಭಾಗ. ತೀರ್ಪು ಬಂದ ಮೇಲೆ ಒಂದು ಹೊಸ ಅಧ್ಯಾಯನೇ ಶುರುವಾಯಿತು. ಓ, ಹಾಗೇನೋ? ಹೌದು. ಕೋರ್ಟ್ನಲ್ಲಿ ಶಿಕ್ಷೆ ಆಗಿದ್ರೂ ಅಂಕಿತಾಳ ಕುಟುಂಬ ಮತ್ತು ಹೋರಾಟಗಾರರು ಸಮಾಧಾನ ಆಗ್ಲಿಲ್ಲ. ಅವರ ಪ್ರಕಾರ ಈ 3 ಕೇವಲ ಪದಾತಿಗಳು. ಅಂದ್ರೆ ಇದರ ಹಿಂದೆ ಇನ್ನೂ ದೊಡ್ಡ ತಲೆಗಳು ಇವೆ ಅಂತ. ಎಕ್ಸಾಕ್ಟ್ಲಿ. ವಿಐಪಿಗಳು ಇದ್ದಾರೆ, ಅವರನ್ನ ರಕ್ಷಿಸಲಾಗ್ತಿದೆ ಅನ್ನೋದು ಅವರ ಬಲವಾದ ಆರೋಪ. ಈ ಆರೋಪಕ್ಕೇನಾದ್ರೂ ಪುಷ್ಟಿ ಸಿಕ್ತಾ? 2026ರ ಜನವರಿ ಆರಂಭದಲ್ಲಿ ಕೆಲವು ಆಡಿಯೋ ಕ್ಲಿಪ್ಗಳು ವೈರಲ್ ಆದವು. ಅದರಲ್ಲಿ ಪ್ರಭಾವಿ ವ್ಯಕ್ತಿಗಳ ಕೈವಾಡದ ಬಗ್ಗೆ ಮಾತುಕತೆ ಇದೆ ಅಂತ ಹೇಳಲಾಯಿತು. ಇದು ಮತ್ತೆ ಚರ್ಚೆಯನ್ನ ಹುಟ್ಟುಹಾಕಿತು. ಆಗೇನಾಯ್ತು? ಅಂಕಿತಾಳ ಕುಟುಂಬದ ನಿರಂತರ ಒತ್ತಡ ಮತ್ತು ಹೊಸ ಸಾರ್ವಜನಿಕ ಆಕ್ರೋಶದಿಂದಾಗಿ ಉತ್ತರಾಖಂಡ್ ಸರ್ಕಾರ ಪ್ರಕರಣವನ್ನ CBI ತನಿಖೆಗೆ ಶಿಫಾರಸ್ ಮಾಡ್ತು. ಕೋರ್ಟ್ನಿಂದ ಶಿಕ್ಷೆಯಾದ ಮೇಲೂ CBI ತನಿಖೆ? ಹೌದು. ಇಲ್ಲಿ ನಾವೊಂದು ವಿಷಯ ಅರ್ಥ ಮಾಡ್ಕೋಬೇಕು. ಇದು ನ್ಯಾಯಾಂಗ ವ್ಯವಸ್ಥೆಯ ಮೇಲಿನ ಅಪನಂಬಿಕೆ ಅಲ್ಲ, ಬದಲಿಗೆ ಪೊಲೀಸ್ ತನಿಖೆಯ ವ್ಯಾಪ್ತಿಯ ಬಗ್ಗೆ ಇರೋ ಅನುಮಾನ. ಅಂದ್ರೆ ಪೊಲೀಸ್ ತನಿಖೆ ಕೇವಲ ಅಪರಾಧ ಮಾಡಿದವರನ್ನ ಹಿಡಿಯೋದಕ್ಕೆ ಸೀಮಿತವಾಯ್ತಾ? ಹೌದು. ಅದರ ಹಿಂದಿನ ದೊಡ್ಡ ಪಿತೂರಿ, ರಾಜಕೀಯ ಸಂಪರ್ಕಗಳನ್ನ ಉದ್ದೇಶಪೂರ್ವಕವಾಗಿ ಕಡೆಗಣಿಸಲಾಯ್ತಾ ಅನ್ನೋ ಪ್ರಶ್ನೆ ಜನರ ಮನಸ್ಸಲ್ಲಿ ಉಳಿದುಬಿಟ್ಟಿದೆ. ಸಂಪೂರ್ಣ ಸತ್ಯ ಇನ್ನೂ ಹೊರಗೆ ಬಂದಿಲ್ಲ ಅನ್ನೋ ಭಾವನೆ ಬಲವಾಗಿದೆ. ಹಾಗಾದ್ರೆ ಈ ಇಡೀ ಪ್ರಕರಣದಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು? ನಮ್ಮ ಮೂಲಗಳ ಪ್ರಕಾರ ಕೆಲವು ಪ್ರಮುಖ ವಿಷಯಗಳು ಮುನ್ನೆಲೆಗೆ ಬಂದಿವೆ. ಮೊದಲನೇದು, ನೀವು ಆರಂಭದಲ್ಲೇ ಹೇಳಿದ ಹಾಗೆ ದೂರದ ಪ್ರದೇಶಗಳಲ್ಲಿ, ಅಸಂಘಟಿತ ವಲಯಗಳಲ್ಲಿ ಕೆಲಸ ಮಾಡೋ ಯುವತಿಯರ ಸುರಕ್ಷತೆಯ ಸಮಸ್ಯೆ. ಖಂಡಿತ. ಎರಡನೆಯದು, ಕ್ರಿಮಿನಲ್ ತನಿಖೆಗಳಲ್ಲಿ ರಾಜಕೀಯ ಪ್ರಭಾವ ಮತ್ತು ಪೊಲೀಸರ ಹೊಣೆಗಾರಿಕೆ. ಹೌದು. ತನಿಖೆ ವಿಳಂಬ ಆಗೋದು, ಸಾಕ್ಷ್ಯ ನಾಶದ ಆರೋಪ ಬರೋದು, ಇವೆಲ್ಲ ವ್ಯವಸ್ಥೆಯ ಮೇಲಿನ ನಂಬಿಕೆಯನ್ನೇ ಕಡಿಮೆ ಮಾಡತ್ತೆ.
ಮತ್ತು ಮೂರನೆಯದಾಗಿ ದುರ್ಬಲ ಕಾರ್ಮಿಕರ ಶೋಷಣೆ ಮತ್ತು ಲೈಂಗಿಕ ದೌರ್ಜನ್ಯದಂತಹ ಅಪರಾಧಗಳನ್ನ ನಾವು ಸಮಾಜವಾಗಿ ಹೇಗೆ ನೋಡ್ತೀವಿ ಅನ್ನೋ ಬಗ್ಗೆ ಒಂದು ದೊಡ್ಡ ಚರ್ಚೆಯನ್ನೇ ಇದು ಹುಟ್ಟುಹಾಕಿದೆ ಅಲ್ವಾ? ಖಂಡಿತ. ಅಂಕಿತಾಳ ಪ್ರಕರಣ ಕೇವಲ ಒಂದು ಕೊಲೆಯಲ್ಲ, ಅದು ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಹಕ್ಕುಗಳು ಮತ್ತು ಗೌರವದ ಸಂಕೇತವಾಗಿ ಬದಲಾಗಿದೆ. ಶಿಕ್ಷೆ ಆಗಿದ್ರೂ ಹೋರಾಟ ಮುಂದುವರೆದಿದೆ. ಹೌದು. ಅಂಕಿತಾಳ ಕುಟುಂಬ ಮತ್ತು ಕೆಲವು ಸಾಮಾಜಿಕ ಗುಂಪುಗಳು ದೋಷಿಗರಿಗೆ ಮರಣದಂಡನೆ ಆಗ್ಬೇಕು ಅಂತ ಮತ್ತು ರಾಜಕೀಯ ಸಂಪರ್ಕಗಳ ಬಗ್ಗೆ ಆಳವಾದ ತನಿಖೆ ಆಗ್ಬೇಕು ಅಂತ ಇವತ್ತಿಗೂ ಒತ್ತಾಯಿಸ್ತಾ ಇದ್ದಾರೆ. ಅಂದ್ರೆ ನ್ಯಾಯ ಅನ್ನೋದು ಕೇವಲ ತೀರ್ಪಿಗೆ ಸೀಮಿತ ಅಲ್ಲ, ಜನರಿಗೆ ಸಂಪೂರ್ಣ ಪಾರದರ್ಶಕತೆ ಮತ್ತು ಜವಾಬ್ದಾರಿ ಬೇಕಾಗಿದೆ. ಒಬ್ಬ ಯುವತಿಯ ಕಣ್ಮರೆಯಿಂದ ಶುರುವಾದ ಈ ಕಥೆ ಇಡೀ ದೇಶದ ಆತ್ಮಸಾಕ್ಷಿಯನ್ನೇ ಪ್ರಶ್ನಿಸುವ ಒಂದು ಸಾಮಾಜಿಕ ಹೋರಾಟವಾಗಿ ಇವತ್ತಿಗೂ ಜೀವಂತವಾಗಿದೆ. ದೋಷಿಗಳಿಗೆ